ಈ ಸೂಜಿ ಈಗಲೇ ಬರ್ಬೇಕಾಗಿತ್ತಾ? ನನ್ನ ಮಗ ಬೇರೆ ರೌಡಿ ರುದ್ರ ಈಗಲೇ ಸಾಲ ಕೇಳಕ್ ಬಂದವನಿ. ಈ ಸೂಜಿ ಹತ್ರ ನಾನು ಚೀಪ್ ಆಗ್ಬಿಟ್ನಲ್ಲ. ಅಗ್ರಿಮೆಂಟು ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ನಾನು ತವ್ರ ಮನೆಗೆ ಹೋದಾಗ. ಆದ್ರೆ ಈಗ ಅಗ್ರಿಮೆಂಟ್ ಮಾಡಿಸ್ಕೊಂಡಿಲ್ಲ ಅಂತ ಗೊತ್ತಾಗಿ ಅವಳು ನನ್ನ ಆಡ್ಕೊಂಡು ನಗ್ತಾ ಇದ್ದಾಳೋ ಏನು. ಎಲ್ಗೋ ಹೋಗ್ಯವಳೆ ಅಮ್ಮನ ಜೊತೆಗೆ. ಈಗ ಎಲ್ಲ ಮಾತಾಡಿರ್ತಾಳೆ ಎಲ್ಲನ. ಈಗ ನಮ್ಮೂರ್ಗೆ ಹೋಗಿ ಎಲ್ಲ ಹೇಳ್ತಾಳೆ, ನಾನು ಹಿಂಗೆ ಹಿಂಗೆ ಸುಳ್ಳು ಹೇಳಿದ್ದೆ, ಹಿಂಗೆ ಸಾಲ ಮಾಡಿದ್ದೀನಿ, ಬಂದು ಗಲಾಟೆ ಮಾಡಿದ್ರು ಅಂತಾನ ಎಲ್ಲ ಚುತ್ತಾಳೆ. ಅಲ್ಲಿ ಆ ಲಕ್ಷ್ಮಿ, ಆ ಬಾಗಿ, ಆ ಗುಂಡಿ ಎಲ್ಲರೂ ಅವಾಗ ಆಡ್ಕೊಂತಾರೆ. ಏನೋ ದೊಡ್ಡದಾಗಿ ಓದಿದ್ದೀನಿ ಅಂತಾನ ಹೇಳ್ಕೊಂತಾಳೆ ಹತ್ರ. ಇಂಥ ಸುಳ್ಳು ಪಳ್ಳು ಎಲ್ಲ ಹೇಳ್ಕೊಂಡು ಓಡಾಡ್ತಾಳೆ. ಸಾಲ ಮಾಡ್ಯವಳಂತೆ, ಹಂಗಂತೆ ಹಿಂಗಂತೆ ಅಂತಾನ ಆಡ್ಕೊಂತವೆ. ಹೋಗತ್ತ ಏನು ಮಾಡೋದೀಗ? ಹೆಂಗಾದ್ರೂ ಮಾಡಿ ಇಲ್ಲಿ ನಡೆದಿರೋ ವಿಷಯನ ನನ್ನ ತವ್ರ ಮನೆಗೆ ಹೇಳ್ಬೇಡ ಅಂತಾನ ಸೂಜಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಏನ್ ನೇತ್ರ, ಏನಾಗಿತ್ತು ನಿನಗೆ? ನಿನ್ನ ಮಕ ಯಾಕೋ ಹಿಂಗ ತಿಂದ ಮಂಗನಂತ ಆಗ್ಬಿಟ್ಟಿದೆ. ಯಾಕೆ ಏನಾಯ್ತು? ಏನಾಯ್ತು ನೇತ್ರ? ಯಾಕೋ ಸಪ್ಪಗಿದ್ದೀಯಲ್ಲ? ನೋಡಿ, ಸುಮ್ಮನೆ ನನ್ನ ರೇಗಿಸ್ಬೇಡಿ. ನಾ ಯಾಕೆ ಮಂಗನಂಗಿರ್ಲಿ? ಇನ್ನ ನೀವೇ ಮಂಗನಂಗ ಆಡ್ತಾ ಇರೋದು ಬಂದು. ಯಾಕೋ ಬೇಜಾರಾಗಿದ್ದಾಳಲ್ಲ, ಏನಾಗೈತೆ, ಏನ್ ತೊಂದರೆ ಆಗೈತೆ ಅಂತ ವಿಚಾರಿಸೋದ್ ಬಿಟ್ಟು ಇಲ್ಲಿ ಕಾಮಿಡಿ ಮಾಡ್ತಾರೆ, ಕಾಮಿಡಿನ. ಹೌದಾ? ಏನಾಯ್ತು ನನ್ನ ಹೆಂಡತಿಗೆ? ಯಾಕೆ ಈ ಥರ ಬೇಜಾರಾಗಿ ಕೂತಿದ್ದೀರಾ ಮಹಾರಾಣಿಯವರೇ? ಏನಾಯ್ತು ಹೇಳಿ ಮಹಾರಾಣಿಯವರೇ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಯಾಕನ ಕೋಲಪಲ ಸಿಕ್ಕಿದ್ರೆ ಚೆನ್ನಾಗಿ ಬಡಿಯೋಣ ಅನಿಸ್ತೈತೆ ನನ್ನ ಗಂಡನ್ನ. ನಾನೇ ಬೇಜಾರಾಗಿ ಕೂತಿದ್ದೀನಿ. ಈ ಸೂಜಿ ಎದುರಿಗೆ ನನ್ಗೆ ಶೇಪ್ ಔಟ್ ಆಯ್ತಲ್ಲಪ್ಪ ಅಂತಾನ ನನ್ನ ಗಂಡ ಬಂದಿಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ನೇತ್ರ, ನಿಧಾನ ನಿಧಾನ, ಹಲ್ ಕಡಿಬೇಡ. ಆಮೇಲೆ ಹಲ್ಗಿಲ್ ಮುರಿದೋಗಿ ಚಿಕನ್ ಮಟನ್ ತಿನ್ನಕ್ ಆಗ್ದಿರಂಗ ಆಗ್ಬಿಟ್ಟತು. ಈಗ ಏನಿಲ್ಲ ನೋಡು, ನನ್ನ ಕೈ ಯಾತನ ಸಿಕ್ಕಿದ್ರೆ ಸರಿಯಾಗಿ ಬಿಟ್ಬಿಡ್ತೀನಿ. ನಾನು ಇಲ್ಲಿ ಬೇಜಾರಾಗಿ ಕೂತಿದ್ದೀನಿ, ನೀವೊಬ್ರು ತಮಾಷೆ ಮಾಡ್ಕೊಂಡು ಎಂತಿ ಕಷ್ಟ ಸುಖ ವಿಚಾರಿಸೋದು ಏನು ಗೊತ್ತಿಲ್ಲ. ಬರೀ ಹಿಂಗೆ ಕಾಮಿಡಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ಏನೋ ಅಲ್ಲಿ ಟ್ಯಾಕ್ಟ್ರಿಗೆ ಹೋಗ್ತೀರಾ, ಅದ್ರಾಗ ಅರ್ಧ ಖರ್ಚು ಮಾಡೋದು, ಅರ್ಧ ಮನೆ ಕೊಡೋದು ಅಷ್ಟೇನೆ. ಇನ್ನೇನು ಏನು ತೊಂದರೆ ಆಯ್ತು ಎಂಟಿಗೆ, ಏನು ಸಹಾಯ ಮಾಡಬೇಕು ಅಂಬೋದು ಏನು ನಿಮ್ಗೇನು ಬರೋದೇ ಇಲ್ಲ ತಲೆಗೆ ಅಲ್ವೇ? ನೀವು ನೋಡ್ಕೊಂಡ್ರೆ ಸಾಕು, ಯಾರು ಹೆಂಗಾದ್ರೂ ಹಾಳಾಗೋಗ್ಲೇಳು ಅಲ್ವೇ? ಅಲ್ಲ, ಮನೇನ ಪಾಯ ಹಾಕಿ ಅರ್ಧಕ್ಕೆ ಬಿಟ್ಟಿದೀವಲ್ಲ, ಕಟ್ಟಬೇಕು ಅನ್ನೋ ಚಿಂತೆನೇ ಇಲ್ವಲ್ಲ ನಿಮಗೆ? ಈ ಹಳೆ ಮನೆಗೆ ಎಷ್ಟು ದಿನ ಅಂತ ಇರಬೇಕು ಅಂದ್ಕೊಂಡಿದ್ದೀರಾ? ಮನೆ ಕಟ್ಟ ಯೋಚನೆ ಇಲ್ವಾ ನಿಮಗೆ? ನನಗೂ ಮನೆ ಕಟ್ಟಬೇಕು ಮುಂದೆ ನಿಂತ್ಕೊಂಡು ಅಂತಾನ ಆಸೆ ನೇತ್ರ. ಆದರೆ ಏನು ಮಾಡೋದು, ನನ್ನ ಹೆಂಡ್ತಿ ಇದ್ದಾಳಲ್ಲ, ನನ್ನ ಹೆಂಡ್ತಿ ಅವಳು ತುಂಬ ಬುದ್ಧಿವಂತೆ. ಉಪ್ಪಿನಕಾಯಿನಾಗೆ ನಾನೊಬ್ಬಳೇ ದುಡ್ದು ನಾನೊಬ್ಬಳೇ ಮನೆ ಕಟ್ತೀನಿ, ನೀವು ಯಾರು ಬರಬೇಡ್ರಿ, ಕೇಳೋಕ್ಕೆ ಬರಬೇಡ್ರಿ, ಮನೆ ವಿಷಯಕ್ಕೆ ಬರಬೇಡ್ರಿ ಅಂತ ಹೇಳ್ಬಿಟ್ಟೆವಳೆ. ಅದಕ್ಕೆ ನಾನು ಮನೆ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ನನ್ನ ಹೆಂಡ್ತಿ ಕಟ್ತಾಳೆ ಬಿಡು, ನಾನ್ಯಾಕೆ ತಲೆ ಕೆಡಿಸ್ಕೊಂಬನ ಹೇಳು? ಏನು ನನ್ನ ಡೈಲಾಗ ನನಗೆ ಹೇಳ್ತಾ ಇದ್ದೀರಾ ರೀ? ಏನೋ ಮಾತಿಗೆ ಹೇಳಿರ್ತೀನಿ, ನಿಮ್ಗೆ ಗೊತ್ತಾಗಲ್ಲ ಮನೆ ಕಟ್ಟೋದು ಅದು ಇದು ಅಂತಾನೆ. ಹಂಗಂತ ಹೇಳಿ ನೀವೇನ್ ತಲೆ ಕೆಡಿಸ್ಕೊಂಡಂಗ ಹಂಗೆ ಇದ್ರೆ ಹೆಂಗ್ ಮನೆ ಆಗ್ಬಿಡುತ್ತೆ? ನನ್ನ ಒಬ್ಳ ಕೈಲಿ ಹೆಂಗ್ ಕಟ್ಟಕ್ಕಾಗತ್ತೆ? ನೀವು ದುಡ್ದು ಸಂಪಾದನೆ ಮಾಡಿ ತಂದು ಕೊಡ್ಬೇಕು. ಉಪ್ಪಿನಕಾಯಿನಾಗೆ ದುಡ್ಡು ಬರೋದು ಅಷ್ಟಾಗೆ ಐತೆ. ಅವನ್ ಬೇರೆ ನೆಟ್ಟಿಗೆ ಆರ್ಡರ್ ಕೊಡ್ತಿಲ್ಲ, ನೆಟ್ಟಿಗೆ ದುಡ್ಡು ಕೊಡ್ತಾ ಇಲ್ಲ. ಅರ್ಧ ರೇಟಿಗೆ ತಗೊಂಡೋಗಾನೆ ಮೊನ್ನೆ ಬೇರೆ. ಹಿಂಗಿದ್ಮೇಲೆ ನಾನೊಬ್ಳೆ ಹೆಂಗ್ ಕಟ್ಟಕ್ಕಾಗುತ್ತೆ? ನೀವು ಸಹಾಯ ಮಾಡಬೇಕು, ಮುಂದೆ ನಿಂತ್ಕೊಂಡು ಬಂದು ಏನ್ ಮಾಡ್ಬೇಕು, ಎಷ್ಟು ದುಡ್ಡು ಬೇಕು, ಏನು ಎತ್ತ ಅಂತ ಒಂದೀಟು ಕೇಳಂಗೆ ಇಲ್ಲ. ಏನೋ ನಾನು ಅವಾಗ ಹಂಗೆ ಹೇಳಿದ್ದೆ, ಅಷ್ಟಕ್ಕೆ ನೀವು ಜವಾಬ್ದಾರಿಯಿಂದ ತಪ್ಪಿಸ್ಕೊಂಬಕ್ಕಾಗುತ್ತಾ? ನೀವೇನ ಮನೆಗೆ ಇರಲ್ವಾ? ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲರೂ ನಾನೊಬ್ಳೇ ಇರ್ತೀನ. ಮತ್ತು ನೀನು ತಾನೇ ಹೇಳಿದ್ದು ನನಗೂ ನಮ್ಮ ಅಮ್ಮಯ್ಯಗೂ ನಮ್ಮ ಅಪ್ಪಯ್ಗೂ ಮನೆ ಕಡೆಗೆ ತಲೆನೇ ಹಾಕ್ಬೇಡ್ರಿ, ನಾನಿದ್ದೀನಿ, ನಾನು ಮನೆ ಕಟ್ಟುತ್ತೀನಿ, ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ಮನೆ ಕಟ್ಟೋದೇನಿದ್ರು ನನಗಿರಲಿ ಅಂತ ಹೇಳಿದ್ದೆ. ಈಗ ನೋಡಿರೇ ಮನೆ ಕಟ್ಟ ಚಿಂತೆ ಇಲ್ವೇ, ಅದಿಲ್ವೇ ಇದಿಲ್ವೇ ಅಂತ ನಾನು ನನ್ನೇ ಪ್ರಶ್ನೆ ಮಾಡ್ತಾ ಇದೆಯಾ? ಅವಾಗ ನೀನೇನು ಹೇಳಿದ್ದೆ ಹೇಳು? ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀನಿದೀಯಾ ಬಿಡು, ಮನೆ ಕಟ್ತೀಯ, ನಾವೆಂಗೋ ಆರಾಮಾಗಲ್ಲಿರೋಣ ಅಂತ. ಯಾರಾದ್ರೂ ಮಾಡಿಟ್ರೆ ನಾನು ಕುತ್ಕೊಂಡು ತಿನ್ನೋಣ ಅಂತನ ನಿಮ್ಮ ಬುದ್ಧಿ. ದುಡ್ದು ಗಂಡಸಾಗಿ ದುಡ್ದು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಮನೆ ಕಟ್ಟಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂಬೋದು ಏನೂ ಇಲ್ಲ. ಹೆಂಡತಿ ಮನೆ ಕಟ್ತಾಳೆ, ನೀನು ಆರಾಮಾಗಿರ್ತೀನಿ ಅಂತ ಹೇಳ್ತಾ ಇದ್ಯಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ರೋಷ ವೇಷ ಐತೇನ್ರಿ? ಐತಾ? ನನಗೂ ಅದೆಲ್ಲ ಇತ್ತು ನೇತ್ರ. ಆದರೆ ನೀನು ದುಡಿಯೋಕೆ ನಿಂತ್ಕೊಂಡ್ಮೇಲೆ ಎಲ್ಲ ಬಿಟ್ಬಿಟ್ಟೆ. ನೀನಿದ್ಮೇಲೆ ನನಗೆ ಯಾಕೆ ಅವೆಲ್ಲ ಚಿಂತೆ ಹೇಳು? ನನಗೆ ಗೊತ್ತಾ ಇರೋ ಕೋಪಕ್ಕೆ ಏನೂ ಇಲ್ಲ. ನೀವು ಹಿಂಗೆ ಮಾತಾಡ್ತಾ ಇದ್ರಿ, ನನಗೆ ಸಿಟ್ಟರಿಸ್ಬೇಡಿ. ಈಗ ಮನೆ ಕಟ್ಟೋದು ಹೆಂಗೆ ಅಂತ ಯೋಚನೆ ಮಾಡಿ ಮೊದಲು. ಅಯ್ಯೋ, ನಾನೇ ಯೋಚನೆ ಮಾಡಲಿ? ನಮ್ಮ ಮಾವ ಸಾವುಕಾರ, ಊರಿಗೆ 10 ಊರಿಗೆ ದೊಡ್ಡ ಸಾವುಕಾರ. ಹಂಗಿದ್ಮೇಲೆ ನಮ್ಮ ಮಾವನೇ ಕಟ್ಟಿಸ್ಕೊಡ್ತಾರೆ ಮನೇನ, ನಾನು ಯಾಕೆ ಚಿಂತೆ ಮಾಡಲಿ? ಏನು ಮಾವನ ದುಡ್ಡನಾಗೆ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ನಿನಗೆ ಹೇಳೋದನ್ನು ವೇಸ್ಟ್ ಅನ್ಸುತ್ತೆ. ಹೋಗಕ್ಕ, ಏನಂತ ಗಂಡಸಾಗಿ ಹುಟ್ಟಿದ್ಯಾ, ಏನು ಕತ್ತೀಯ?
ಮತ್ತು ನೀನೇ ತಾನೇ ಹೇಳೋದು ನಮ್ಮಪ್ಪ ಸಾವುಕಾರ ನಮ್ಗೆ ಏನು ಬೇಕಾದ್ರೂ ಕೊಡ್ತಾನೆ, ಆಸ್ತಿ ಭಾಗ ಮಾಡಿಕೊಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಹಾಂ ಈಗೇನಾಯ್ತು? ಯಾಕೆ ನಿಮ್ಮಪ್ಪ ಆಸ್ತಿ ಭಾಗ ಕೊಡಲ್ವಂತ? ಹಾಂ ಅವ್ರು ಭಾಗ ಕೊಡ್ತಾರೋ ಬಿಡ್ತಾರೋ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗೈತಿ? ನಿಮಗೆ ಜವಾಬ್ದಾರಿ ಇರಬೇಕು. ಓಹೋ ಮಾವನ್ ದುಡ್ಡಾಗ ಕುಕ್ಕೊಂಡು ಆರಾಮಾಗಿ ಕಾಲ್ ಸಸ್ಕೊಂಡು ಕುಕ್ಕಂಡು ತಿಮ್ಮನ ಅನ್ಕೊಂಡಿದ್ರೇನ? ಅದೇನಿದ್ರು ನನಗೆ ಮಾತ್ರ ಸ್ವಂತ. ಈ ಮನೆ ನೆಡ್ಸೋದು, ಈ ಮನೆ ಖರ್ಚು ವೆಚ್ಚ ಎಲ್ಲನ ನೀನೇ ನೋಡ್ಕೋಬೇಕು. ತಿಳ್ಕ. ನಮ್ಮ ಅಪ್ಪನ ಆಸ್ತಿಲಿ ನಿನಗೊಂದು ಬಿಡುಗಾಸನು ಸಿಗಲ್ಲ, ಎಲ್ಲ ನನ್ನ ಹೆಸನಾಗಿರುತ್ತೆ. ಗೊತ್ತಾ? ನಿನ್ನ ಹೆಸನಾಗೆ ಇರಲಿ ಬಿಡು ನೇತ್ರ, ನಿನ್ನ ಹೆಸನಾಗಿದ್ರೇನು ನನ್ನ ಹೆಸನಾಗಿದ್ರೇನು ಎರಡೂ ಒಂದೇ ತಾನೇ. ನೀನು ಬೇರೆ ನಾನು ಬೇರೆನಾ? ಗಂಡ ಹೆಂಡತಿ ಅಂದಮೇಲೆ ಇಬ್ರು ಒಂದೇ ತಾನೇ. ಅಯ್ಯೋ, ಈ ನನ್ನ ಗಂಡಗೆ ಏನು ಹೇಳಿದ್ರು ಏನು ಒಂದು ಸ್ವಲ್ಪನೂ ತಲೆಗೆ ಹಾಕ್ಯಂತ ಇಲ್ವಲ್ಲಪ್ಪ. ಯಾವಾಗ ಜವಾಬ್ದಾರಿ ಬರೋದು ಈ ಮನುಷ್ಯನಿಗೆ? ನಾನು ಒಬ್ಳು ಅಯ್ಯೋ ಅನ್ಬೇಕಲ್ಲ, ಯಾರೂ ಜವಾಬ್ದಾರಿನೇ ಇಲ್ಲ, ಮನೆ ಕಟ್ಟಬೇಕು ಅನ್ನೋ ಚಿಂತೆನೇ ಇಲ್ಲ. ಪಾಯಕ್ಕೆ ಬಿಟ್ಟಿದೀವಲ್ಲ, ಅದನ್ನ ಕಟ್ಟೋಣ ಆದಷ್ಟು ಬೇಗ. ನಾವು ಹೊಸ ಮನೆಗಿರೋಣ. 4 ಜನ ಆಡ್ಕೊಂಬಂಗೆ ಮನೆ ನೋಡಿದ್ರೆ ಬೀಳಂಗೈತೆ. ಅದೇನು ಚಿಂತೆನೇ ಇಲ್ಲ. ನಮ್ಮ ಅಪ್ಪನ ದುಡ್ಡಂಗೆ ಮನೆ ಕಟ್ತಾನಂತೆ. ಏನ್ ಮನುಷ್ಯನೋ ಏನ್ ಕತ್ಯ. ನೇತ್ರ ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ ಊಟಕ್ಕೆ ಬರಗು, ಹೊಟ್ಟಸ್ತೈತಿ. ಇದು ಮಾತ್ರ ಬೇಕಲ್ವೇ ಟೈಮಿಗೆ? ಇನ್ನೇನು ದುಡ್ಡು ಸಂಪಾದನೆ ಮಾಡೋದಂತದಂತೂ ಇಲ್ಲ. ನಮ್ಮಪ್ಪ ಟ್ಯಾಕ್ಟ್ರಿ ಕೊಡ್ಸೈತಿ, ಅದ್ರಾಗ ಅದು ಸಂಪಾದನೆ ಮಾಡಿ ದುಡಿಬೇಕು ಎಂಬುದೇನು ಇಲ್ಲ ನಿನಗೆ. ಇನ್ನಾನ ಮಾವನ ಆಸ್ತಿ ಮೇಲೇನೆ ಕಣ್ಣು ನಿನಗೆ. ಅಯ್ಯೋ ಬಿಡು ನೇತ್ರ, ಈಗೆಲ್ಲ ಅದೆಲ್ಲ ಯಾಕೆ ಚಿಂತೆ? ನೀನೇ ತಾನೇ ಅವತ್ತು ಹೇಳಿದ್ದು, ಪಾಯ ಹಾಕೋಕೆ ಹೋದಾಗ ನೋಡಕ್ಕೆ ಹೋದಾಗ ನೀವು ಬರಬೇಡ್ರಿ, ನೀವು ದುಡ್ಡಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಮನೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾನಿದ್ದೀನಿ, ದುಡ್ಡೆಲ್ಲ ನಾನು ನೋಡ್ಕೊಂತೀನಿ, ನಾನು ಕಟ್ಟಿಸ್ತೀನಿ ಮನೇನ, ನೀವೇನಿದ್ರು ನಿಮ್ಮ ಕೆಲಸ ನೀವು ನೋಡ್ಕೊಂಡಿರ್ರಿ, ನಾನೇನು ಕೇಳಬೇಡ್ರಿ ಅಂತ ಹೇಳಿದ್ದೆ. ಈಗ ನೋಡಿರಿ ಎಲ್ಲ ಉಲ್ಟಾ ಹೊಡಿತಾ ಇದೆಯಾ? ನೀನು ಹೇಳಿದ್ದು ನೀನೇ ಮರ್ತ್ಬಿಟ್ಟ ಇಷ್ಟು ಬೇಗ? ರೀ ಹೇಳಿದ್ದೆ ಪದೇ ಪದೇ ಹೇಳ್ಬೇಡ್ರಿ, ಬಾಯಿ ಮುಚ್ಚಿರಿ ಸಾಕು. ಏನೋ ಹೇಳಿರ್ತೀನಿ, ನಿಮ್ಗೆ ಗೊತ್ತಾಗಲ್ಲ, ಒಟ್ಟು ಬಂದು ಅದು ಇದಕ್ಕೆ ಹಾಳು ಮಾಡ್ತೀರ ಅಲ್ಲಿ ಅಂತ ನಾನು ಹೇಳಿದ್ದೆ ಅವಾಗ. ಅದನ್ನೇ ಮನಸ್ಸಾಗಿ ಇಟ್ಕೊಂಡು ಈಗ ಜವಾಬ್ದಾರಿ ತಗೊಂಡಂಗೆ ಓಡಾಡ್ಕೊಂಡು ಇರ್ಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ಅದೆಲ್ಲ ಬೇಕಾಗಿಲ್ಲ. ನೀನು ಜವಾಬ್ದಾರಿ ತಗೊಂಡು ಮನೆ ಕಟ್ಟದ ನೋಡು. ಎಲ್ಲಾದ್ರೂ ಸಾಲನಾದ್ರೂ ತಂದು ಮಾಡು, ಸಾಲ ತೀರ್ಸಿವೆ ಅಂತೆ. ಅವಾಗ ಅದು ಜವಾಬ್ದಾರಿ ಬರುತ್ತೆ. ಸಾಲ ತಂದ್ರೆ ಸಾಲಗಾರ ಬರ್ತಾರಲ್ಲ ಮನೆ ತಕ್ಕೆ, ಅವಾಗ. ಅಯ್ಯೋ ಹೋಗ್ಲಿ ಬಿಡು ನೇತ್ರ, ಯಾಕೆ ಗಂಟ್ಲರ್ಕಂತೀಯ? ಹೋಗಿ ಊಟಕ್ಕೆ ಬರಗು. ಒಂದು ಗೊತ್ತಾಯ್ತು ಬಿಡ್ರಿ, ನಿಮ್ಮ ಹತ್ರ ನಾನು ಇಷ್ಟೇ ಬಡ್ಕೊಂಡು ನೀವೇನು ಕಿವಿಗೆ ಹಾಕ್ಯಮಂಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಹತ್ರ ಹೇಳೋದು ವೇಸ್ಟ್, ಎಮ್ಮೆ ಮೇಲೆ ಮಳೆ ಸುರದಂಗೆ. ಹೋಗ್ಲಿ, ನಿಮ್ಮ ತಂಗಿಗೆ ಒಂದು ವಿಷಯ ಹೇಳ್ರಿ, ನನಗೊಂದು ಸಹಾಯ ಮಾಡ್ರಿ. ಏನು ಹೇಳಬೇಕು? ಏನು ಸಹಾಯ ಮಾಡಬೇಕು? ಏನೂ ಇಲ್ಲ, ಅವಳು ಬಂದಾಗ ನಮ್ಮ ಉಪ್ಪಿನಕಾಯಿ ಫ್ಯಾಕ್ಟ್ರಿದು ಅಗ್ರಿಮೆಂಟ್ ಮಾಡಿಸ್ಕೊಂಡಿಲ್ಲ, ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ ನಾನು ತವ್ರ ಮನೆಗೆ ಹೋದಾಗ. ಅದು ಇವಾಗ ಗೊತ್ತಾಗೋಯ್ತು ಆ ಸೂಜಿಗೆ. ಆಮೇಲೆ ಅವಂತ ಬಡ್ಡಿಗೆ ತಂದಿದ್ನಲ್ಲ, ಮೀಟ್ರ್ ಬಡ್ಡಿಗೆ ಅಯ್ಯಪ್ಪ ಬೇರೆ ಬಂದು ಗಲಾಟೆ ಮಾಡೋದ. ಈಗ ಸೂಜಿಗೆಲ್ಲ ಗೊತ್ತಾಯ್ತು ನನ್ನ ಬಂಡವಾಳ ಎಲ್ಲನ. ಅದಕ್ಕೆ ತವ್ರ ಮನೆಗೆ ಹೋಗಿ ಅಲ್ಲಿ ಅವ್ರ ಅತ್ತೆ ತಗು ಗಂಡನ ತಗು ಯಾರು ತಗುನು ಈ ವಿಷಯನೆಲ್ಲ ನಾ ಹೇಳ್ಬೇಡ, ತವ್ರ ಮನೆ ಮರ್ಯಾದೆ ಹೋಗುತ್ತೆ ಅಂತನ ಹೇಳ್ರಿ. ಹೌದಾ? ಯಾಕ ಆ ಥರ ಯಾಕೆ ಹೇಳ್ಬಾರ್ದು? ನೀನು ಯಾಕೆ ಸುಳ್ಳು ಹೇಳಿದ್ದೆ? ಅಲ್ಲಿ ಹೋಗಿ ಅಗ್ರಿಮೆಂಟ್ ಮಾಡಿಸಿಲ್ಲ ಅಂತನ ಇರೋ ಸತ್ಯ ಇದ್ದಿದ್ದಂಗೆ ಒಪ್ಕೊಂಡ್ರೆ ಇಂಥ ಸಿಚುಯೇಷನ್ ಬರೋದೇ ಇಲ್ಲಮ್ಮ. ನೀನು ಸುಮ್ಮನೆ ಎಲ್ಲಾದ್ರಾಗೂ ಸುಳ್ಳು ಹೇಳಿ ಸಿಗಾಕಂತೀಯ ನೇತ್ರ. ಈಗ ನೀವು ನನಗೆ ಬುದ್ಧಿ ಹೇಳ್ಬೇಡಿ, ನಾನು ಹೇಳ್ದಷ್ಟ ಕೇಳ್ರಿ ಅಷ್ಟೇನಿ. ಗೊತ್ತಾಯ್ತಾ? ನಿನ್ ತಂಗಿ ಬಂದಾಗ ಹಿಂಗೆ ಹೇಳ್ರಿ, ತವ್ರ ಮನೆಗೆ ಹೋಗಿ ಇಲ್ಲಿ ನಡೆದಿರೋ ವಿಷಯನ ಏನು ಹೇಳ್ಬೇಡಮ್ಮ ಅಂತಾನ. ಸೋಜಿ ಬತ್ತಾಳೆ ಇವಾಗ ನಿಮ್ಮ ಅಮ್ಮನ ಜೊತೆಗೆ ಎಲ್ಗೋ ಹೋಗ್ಯವಳೆ. ಇಂಥದ್ದು ಹೇಳಕ್ಕೆ ಮಾತ್ರ ನಾನು ಬೇಕು, ಮಿಕ್ಕಿರೋದಕ್ಕೆ ನಾನು ಬೇಡ ಅಲ್ವೇ? ಜವಾಬ್ದಾರಿ ಇಲ್ಲದ ಮನುಷ್ಯ ಅಂತಾನ ಇಟ್ಟತ್ತು ಬಾಯ್ ಮಾಡ್ತಿದ್ದೆ. ಈಗ ನಾನು ಸೂಜಿ ಹತ್ರ ಹೇಳ್ಬೇಕಾ? ಯಾಕೆ ಈ ವಿಷಯ ನೀನೇನೆ ಸೂಜಿಗೆ ಹೇಳಿದ್ರೆ ಆಗಲ್ವಾ? ನಾನೇ ಹೇಳ್ತಿದ್ದೆ, ಆದ್ರೆ ಏನ್ ಮಾಡೋದು, ನಾನು ಹೇಳಿದ್ರೆ ಅವಳು ಕೇಳಲ್ಲ. ನಾನು ಇನ್ನ ಹೇಳ್ದೊಟ್ಟನು ಇನ್ನ ಜೋರಾಗಿ ಹೋಗಿ ಪ್ರಚಾರ ಮಾಡ್ತಾಳಲ್ಲಿ ತವ್ರ ಮನೆಗೆ. ಅದಕ್ಕೇನೆ ಏನೋ ಅಣ್ಣನ ಮಾತೇನಾದ್ರೂ ಕೇಳ್ತಾಳೇನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದೊಂದು ಸಹಾಯ ಮಾಡಿ ನನಗೆ, ನಿಮ್ಮ ತಂಗಿಗೆ ಬುದ್ಧಿ ಹೇಳ್ರಿ, ಇಲ್ಲಿ ನಡೆದಿರೋದ್ನ ಏನೂ ಅಲ್ಲಿ ಹೋಗಿ ಹೇಳ್ಬೇಡ ಅಂತಾನ ಅಷ್ಟೇನೆ. ಸರಿ ಆಯ್ತು, ಈಗಲಾದ್ರೂ ಊಟಕ್ಕಿಕ್ಕು, ಹೊಟ್ಟೆ ಹಸ್ತೈತೆ. ನಿಮ್ಗೆ ಯಾವಾಗಲೂ ಊಟದ್ದೇ ಚಿಂತೆ. ಕುಕ್ಕರ್ ಬಡಿ ಇಕ್ಕೆ ಬರ್ತೀನಿ. ಏನಪ್ಪ ಈ ಮನೆಯವ್ರಿಗೆ ಒಂದೀಟು ಜವಾಬ್ದಾರಿನೇ ಇಲ್ಲ. ನಾನೇನಾದ್ರೂ ಈ ಮನೆಗೆ ಬರಲಿಲ್ಲ ಅಂತಂದಿದೆ ಈ ಮನೆ ಅದೇನಾಗೋದೋ ಏನು ಕತ್ಯ. ನಾನಿರೋದಕ್ಕೆ ಹೆಂಗೋ ಸರಿ ಆತತ್ತ, ಹೆಂಗೋ ನೋಡ್ಕೊಂಡು ಹೋಗ್ತೀನತ್ತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.